ವರಲಕ್ಷ್ಮಿ ಹಬ್ಬ ಆಗಿದ್ ನೆಕ್ಸ್ಟ್ ಡೇ ಮನೆ ದೇವ್ರಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದೀವಿ. ಹಾಗೆ ಆಂಧವಿ ಮಮ್ಮಿ ಮನೆಗೂ ಕೂಡ ಹೋಗ್ಬಿಟ್ಟು ರಾಖಿ ಹಬ್ಬ ಇತ್ತಲ್ವಾ, ಸೊ ನನ್ನ ತಮ್ಮದಿರಿಗೆ ರಾಖಿ ಕಟ್ಟೋಣ ಅಂತ ಹೇಳಿದ್ವಿ. ಇನ್ನು ನಮ್ಮ ತಾತ ನಾವು ಮ್ಯಾಂಡೇಟ್ರಿ ಆಗ್ಬಿಟ್ಟಿದೆ, ಮನೆಗೆ ಬಂದಾಗೆಲ್ಲ ₹500 ಕೊಡ್ತಾರೆ. ಪ್ಲಸ್ ತಾತ ಕಾಯಿನ್ಸ್ ಕಲೆಕ್ಷನ್ ಇದೆ, ₹5, ₹2, ₹1 ಅದೆಲ್ಲ ಬರ್ಸಿ ಎಣಿಸಿ ಈ ತರ ಇಡ್ತಾ ಇದ್ರು. ಇನ್ನು ನಮ್ಮ ತಮ್ಮ ತೇಜು ಕ್ರಿಕೆಟಲ್ಲಿ ಭಾರಿ ಬ್ಯುಸಿಯಾಗಿರೋದ್ರಿಂದ ಬೇಗ ಬೇಗ ಕಟ್ಬಿಡಕ್ಕೆ ನಾನು ನೋಡ್ತೀನಿ ಅಂದ್ಬಿಟ್ಟು ಫಸ್ಟ್ ಅವನಿಗೆ ರಾಖಿ ಕಟ್ಬಿಟ್ಟು ಅದಾದಮೇಲೆ ನನ್ನ ತಮ್ಮಂಗೂ ಕೂಡ ರಾಖಿ ಕಟ್ಟಿದೆ. ಇನ್ನು ನನ್ನ ಮಕ್ಳಿಗೂ ಕೂಡ ಇವತ್ತು ರಾಖಿ ಫೆಸ್ಟಿವಲ್ ಅವ್ರ ಅಜ್ಜಿ ಮನೇಲೆ ಮಾಡಿಸ್ತಾ ಇದೀವಿ. ಸೊ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು ನಮ್ಮ ಅಮ್ಮನ ಮನೆ ಲಕ್ಷ್ಮಿ. ನನ್ನ ತಮ್ಮನೇ ಓವರ್ ನೈಟ್ ಎಲ್ಲ ಕುತ್ಕೊಂಡು ಡೆಕೋರೇಷನ್ ಮಾಡಿ ಮತ್ತೆ ತಮ್ಮನ ಹೆಂಡತಿ ಇಬ್ರು ಸೇರಿ ಮಾಡಿದ್ದಾರೆ. ಮಮ್ಮಿದೆಲ್ಲ ಅಡುಗೆ ಡಿಪಾರ್ಟ್ಮೆಂಟ್, ಇವ್ರದೆಲ್ಲ ಡೆಕೋರೇಷನ್ ಡಿಪಾರ್ಟ್ಮೆಂಟ್ ಆಗಿತ್ತು. ತುಂಬಾನೇ ಚೆನ್ನಾಗಿ ಬಂದಿತ್ತು. ನಮ್ಮನೆಲ್ಲ ಫುಲ್ ಖುಷಿ ಆಗ್ಬಿಟ್ಟಿದ್ರು ಡೆಕೋರೇಷನ್ ನೋಡ್ಬಿಟ್ಟು. ಅದಾದ್ಮೇಲೆ ಫಸ್ಟ್ಗೆ ನಾವು ಶೆಟ್ಟಿಯಾಳಿ ಆಂಜನೇಯನ ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದನ ಅಲ್ಲೇ ತಿನ್ಕೊಂಡ್ವಿ. ಪ್ರಸಾದ ತಿನ್ನೋ ಗ್ಯಾಪಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಸಿಕ್ಕಿದ್ಲು, ಅವಳನ್ನ ಕೂಡ ಮಾತಾಡಿಸ್ಕೊಂಡು ಅದಾದ್ಮೇಲೆ ಹೆತ್ತಿನಳ್ಳಿ ಮಾರಮ್ಮ, ತೋಪಿರಂಗನಾಥ ಸ್ವಾಮಿ ಇಲ್ಲಿ ಎಲ್ಲ ದರ್ಶನ ಮಾಡ್ಕೊಂಡು ಆಂಧವೇ ಹೋಗ್ತಾ ಸ್ವಲ್ಪ ಕಬ್ನಾಲ್ ಕಾಣಿಸ್ತು ಅಂತೇಳಿ ಆಂಧವೇ ಕಬ್ನಾಲ್ನು ಕೂಡ ಕುಡ್ಕೊಂಡು ಬಂದ್ವಿ. ಇನ್ನು ಊಟಕ್ಕೆ ಅಂತೇಳಿ ದಾಬಾಸ್ಪೇಟೆಯಲ್ಲಿ ನಾವು ಹಾಕಿದ್ವಿ. ಹೋಟೆಲ್ ನೇಮ್ ನೆನಪಿಲ್ಲ, ಬಟ್ ದಾಬಾಸ್ಪೇಟೆಯಲ್ಲಿ ಊಟ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ವಿ. ಫುಲ್ಲು ಮಳೆ, ಎಷ್ಟು ಮಳೆ ಅಂದರೆ ಸಖತ್ತಾಗಿ ಮಳೆ ಅನಿತಾ ಇತ್ತು.